ಈ ದೇಶದ ಬಗ್ಗೆ ಎಂದೂ ಕೇಳದ ಮತ್ತು ಎಂದೂ ಕೇಳರಿಯದ ವಿಷಯಗಳ ಬಗ್ಗೆ ತಿಳಿಯೋಣ ಬನ್ನಿ. ಅರೇಬಿಯಾ ಪೆನಿನ್ಸುಲಾದಲ್ಲಿರುವ ಒಂದು ಶ್ರೀಮಂತ ದೇಶ. ಪರ್ಷಿಯನ್ ಗಲ್ಫ್ನಲ್ಲಿರುವ ಈ ರಾಷ್ಟ್ರ ತನ್ನ ತೈಲ ಮತ್ತು ನೈಸರ್ಗಿಕ ಅನಿಲ ಸಂಪನ್ಮೂಲಗಳಿಂದ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದೆ. ದೋಹಾ ಇದರ ರಾಜಧಾನಿಯಾಗಿದ್ದು, ಆಧುನಿಕತೆ, ಸಾಂಪ್ರದಾಯಿಕ ಮಾರುಕಟ್ಟೆಗಳು, ಸೌಕ್, ವಿಶ್ವ ದರ್ಜೆಯ ಸಾರಿಗೆ ಮತ್ತು ಕತಾರ್ ಏರ್ವೇಸ್ನಲ್ಲಿ ತುಂಬ ಹವಾಮಾನ ನಿಯಂತ್ರಕ ಬೀದಿಗಳಂತಹ ವೈಶಿಷ್ಟ್ಯಗಳನ್ನು ಹೊಂದಿದೆ ಮತ್ತು ಇಲ್ಲಿ ತೆರಿಗೆ ಇಲ್ಲದ ವ್ಯವಸ್ಥೆ ಇದೆ. ಈ ದೇಶ 1971ರಲ್ಲಿ ಬ್ರಿಟನ್ನಿಂದ ಸ್ವತಂತ್ರ ಪಡೆಯಲಾಗಿದ್ದು, ಕತಾರ್ ದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದ್ದು, 2025ರಲ್ಲಿ ಕತಾರ್ GDP ಬಂದು ಸುಮಾರು $200 ಬಿಲಿಯನ್ ಆಗಿದ್ದು ಮತ್ತು ಪ್ರತ್ಯೇಕ ವ್ಯಕ್ತಿಗೆ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಬಂದು ಲಕ್ಷಾಂತರ ಡಾಲರ್ಗಳಿಗೆ ಮೀರಿದೆ. ಇಲ್ಲಿನ ಭಾಷೆ ಅರೇಬಿಕ್. ಹೇಳೋದಾದರೆ 3.4% ವೇಗದಲ್ಲಿ ಬೆಳೆಯುತ್ತಿದ್ದು, ಇದು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಅಭಿವೃದ್ಧಿಗಳಲ್ಲಿ ಒಂದಾಗಿದ್ದು, ಇಲ್ಲಿನ ಆಡಳಿತಕ್ಕೆ ಬಂದರೆ ಅಲ್ ಥಾನಿ ಕುಟುಂಬದಿಂದ ಆಳಲ್ಪಡುತ್ತಿದ್ದು, ಇದು ಸಂಪೂರ್ಣ ರಾಜಪ್ರಭುತ್ವ ಪಡೆದಿದೆ. ಸಾರಿಗೆ ಸಂಸ್ಥೆಗಳ ಬಗ್ಗೆ ಮಾತಾಡೋದಾದರೆ, ಕತಾರ್ ಏರ್ವೇಸ್ ವಿಶ್ವದ ಅತ್ಯುತ್ತಮ ವಿಮಾನ ಸಂಸ್ಥೆಗಳಲ್ಲಿ ಒಂದು. ದೋಹಾದಲ್ಲಿ ಅತ್ಯಾಧುನಿಕ ಮೆಟ್ರೋ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿದೆ. ಕೃತಿಯಲ್ಲಿ ಬಂದರೆ ಆಧುನಿಕತೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ಮಿಶ್ರಣ. ಸೌಕ್ ವಕೀಫ್ನಂತಹ ಮಾರುಕಟ್ಟೆಗಳಿವೆ. ಆದಾಯಭರಿತವೆಂದರೆ ಹೈಡ್ರೋಕಾರ್ಬನ್ ಸಂಪತ್ತು, ನೈಸರ್ಗಿಕ ಪೆಟ್ರೋಲಿಯಂ, ಅನಿಲ ಮತ್ತು ತೈಲದ ದೊಡ್ಡ ನಿಕ್ಷೇಪಗಳು ಆರ್ಥಿಕತೆಗೆ ಆಧಾರ ಸ್ತಂಭಗಳಾಗಿವೆ. ಆವಾಗಲೇ ಹೇಳಿದಂತೆ ಕತಾರ್ನ ಆರ್ಥಿಕತೆ ವೈವಿಧ್ಯತೆ ಕಾರಣ ಕತಾರ್ನ ನ್ಯಾಷನಲ್ ಮಿಷನ್ನ ಅಡಿಯಲ್ಲಿ 2030ರ ಅಡಿಯಲ್ಲಿ ತೈಲ ಮತ್ತು ಅನಿಲ ಹೊರತೆಗೆದು ಇತರ ವಲಯಗಳಲ್ಲಿ ಹೂಡಿಕೆಗಳನ್ನು ಹೆಚ್ಚಿಸುತ್ತಿದ್ದು, ಕಾರ್ಮಿಕರ ಸುಧಾರಣೆಗಳ ಬಗ್ಗೆ ಬಂದರೆ ವಿದೇಶ ಕಾರ್ಮಿಕರ ಬಗ್ಗೆ ಕಫಾಲ ವ್ಯವಸ್ಥೆಯನ್ನು ರದ್ದುಗೊಳಿಸಿದೆ, ಕನಿಷ್ಠ ವೇತನವನ್ನು ತೋರಿಸುತ್ತದೆ, ಆರ್ಥಿಕ ಸ್ಥಿರತೆ, ವಿದೇಶ ವಿನಿಮಯ ಮತ್ತು ಚಿನ್ನದ ಮೀಸಲುಗಳನ್ನು ಹೆಚ್ಚಿಸುವುದು ದೇಶದ ಆರ್ಥಿಕತೆ ಸ್ಥಿರತೆಯನ್ನು ತೋರಿಸುತ್ತದೆ, ಬೃಹತ್ ಹೂಡಿಕೆಗಳು, ಮೌಲ್ಯ ಸೌಕರ್ಯ ಅಭಿವೃದ್ಧಿ ಮತ್ತು ಸಾರ್ವಭೌಮ ನಿಧಿಗಳ ಮೂಲಕ ಕಾರ್ಯತಂತ್ರ ಹೂಡಿಕೆಗಳನ್ನು ಮಾಡುತ್ತಿದೆ. ಕತಾರ್ ಎಂಥ ಸ್ವಾಭಿಮಾನ ಸರ್ಕಾರ ಎಂದರೆ ಅನಿಲ ಮತ್ತು ಮೂಲ ಆದಾಯಗಳಿಂದ ಬರುವ ಹಣವನ್ನು ಮತ್ತು ಆ ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುತ್ತದೆ. ನಮ್ಮ ಭಾರತದಲ್ಲಿ ಹಾಗಿಲ್ಲ. ರಿಯಲ್ ಫ್ಯಾಕ್ಟ್ ಏನೆಂದರೆ ಕತಾರ್ನಲ್ಲಿ ಯಾವುದೇ ಆದಾಯ ತೆರಿಗೆ ಇರುವುದಿಲ್ಲ, ರೋಡ್ ಟ್ಯಾಕ್ಸ್ ಇರುವುದಿಲ್ಲ, ಗಾಡಿ ಟ್ಯಾಕ್ಸ್ ಇರುವುದಿಲ್ಲ, ನಾಗರಿಕರಿಗೆ ಮತ್ತು ಉಚಿತ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ಎಲ್ಲ ಉಚಿತ, ವಿದ್ಯುತ್, ಮನೆ ಬಿಲ್ಲು ಎಲ್ಲ ಉಚಿತವಿದ್ದು ಕತಾರ್ನಲ್ಲಿ ಸೌಲಭ್ಯ ಭರಿತವಾಗಿ ಮಾಡಿಕೊಟ್ಟಿದೆ ಸರ್ಕಾರ. ಕತಾರ್ನಲ್ಲಿ ಇದರಲ್ಲಿ ನಮ್ಮ ಭಾರತವು ಕೂಡ ಒಂದಾಗಿದೆ. ಇಲ್ಲಿ ಫುಟ್ಬಾಲ್ ಕ್ರೀಡೆಯನ್ನು ಅತಿ ಹೆಚ್ಚು ಆಡಲಾಗಿದ್ದು, ಇಲ್ಲಿನ ಕ್ರೀಡೆಯೇ ಫುಟ್ಬಾಲ್ ಆಗಿದೆ. ಇಲ್ಲಿ ಕುದುರೆ ರೇಸನ್ನು ನಿಯೋಜಿಸಲಾಗಿದ್ದು, ಕತಾರ್ನಲ್ಲಿ ಗೆದ್ದವರಿಗೆ ಬಹುಮಾನ ನೀಡಲಾಗಿದ್ದು, ಅತಿ ಹೆಚ್ಚಾಗಿ ಕುದುರೆ ರೇಸ್ ಮತ್ತು ಫುಟ್ಬಾಲ್ ಮತ್ತು ಇನ್ನಿತರ ಕ್ರೀಡೆಗಳನ್ನು, ಕಾರ್ ರೇಸಿಂಗ್ ಮತ್ತು ಇನ್ನಿತರ ಕ್ರೀಡೆಗಳನ್ನು ಆಡಿಸಲಾಗುತ್ತದೆ ಕತಾರ್ನಲ್ಲಿ. ಕತಾರ್ ದೇಶದ ಟ್ರಾನ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲಿನ ಲಿಸ್ಟ್ನಲ್ಲಿವೆ. ಕತಾರ್ನಲ್ಲಿ ಅತಿ ಹೆಚ್ಚು ಊಟ ಮಾಡುವ ಫುಡ್